ನಮಸ್ಕಾರ ಕರ್ನಾಟಕ. ಇನ್ನೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ, ಅದಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದ್ದೀನಿ. ವಿಜಯನಗರದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ. ಇದ್ರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ವಿಜಯನಗರದಲ್ಲಿ ಒಂದು ಗುಡ್ಡ ಇದೆ. ಗುಡ್ಡದ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀನಿ. ಹೋಗ್ತಿರೋ ಡೆಸ್ಟಿನೇಷನ್ ಗೊತ್ತಿಲ್ಲದೆ ಸುಮ್ಮನೆ ಗಾಡಿ ತೊಗೊಂಡು ಹೋದರೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಹೊರತು ನಾವು ಎಲ್ಲಿಗೂ ತಲುಪೋದಿಲ್ಲ. ನಾವು ಮಾಡೋ ಕೆಲಸನೂ ಹಾಗೆ, ಜೀವನನೂ ಹಾಗೆ. ನಾವು ಏನು ಕೆಲಸ ಮಾಡಬೇಕು, ಎಷ್ಟು ಸಮಯದ ಒಳಗಡೆ ಮುಗಿಸ್ಬೇಕು, ಅದು ಗೊತ್ತಿದ್ದರೆ ನಮ್ಮ ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ಗುರಿ ಏನು ಅಂತ ಸ್ಪಷ್ಟವಾಗಿ ಗೊತ್ತಿದ್ದರೆ ಅದನ್ನು ತಲುಪಲು ಸುಲಭವಾಗುತ್ತದೆ. ಪಯಣವೇ ಆಗಿರಲಿ, ಜೀವನವೇ ಆಗಿರಲಿ, ಎಲ್ಲಿ ತಲುಪಬೇಕೆಂದು ನಮ್ಗೆ ಗೊತ್ತಿರಬೇಕು. ಫಿಸಿಕ್ಸಲ್ಲಿ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಅಂತ ಬರುತ್ತೆ. ಇನಿಷಿಯಲ್ ವೆಲಾಸಿಟಿ ಯಾವಾಗಲೂ 0 ಆಗಿರುತ್ತೆ, ಆದರೆ ಫೈನಲ್ ವೆಲಾಸಿಟಿ 0 ಆಗಿರಲ್ಲ. ನಾವೇನಾದರೂ ಹೊಸದಾಗಿ ಮಾಡಿದಾಗ ನಮ್ಮ ವೆಲಾಸಿಟಿ ಕೂಡ 0 ಆಗಿರುತ್ತೆ, ಇನಿಷಿಯಲ್ ವೆಲಾಸಿಟಿ ಥರ. ಅಂದರೆ ಗ್ರೋತ್ ಇರಲ್ಲ, ಬಟ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗುತ್ತೆ. ಗ್ರೋ ಆಗಿ ಅದು ಫೈನಲ್ ವೆಲಾಸಿಟಿ ಥರ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ರಿಸಲ್ಟ್ ಸಿಗ್ತಿಲ್ಲ ಅಂತ ಅದನ್ನು ಬಿಡೋಕ್ಕೆ ಹೋಗಬೇಡಿ. ಯಾರಿಗೊತ್ತು, ನೀವು ಗೇರ್ ಚೇಂಜ್ ಮಾಡಿದ್ರೆ ನಿಮ್ಮ ಟಾಪ್ ಸ್ಪೀಡ್ 200 ಆಗಿರ್ಬೋದು, 300 ಆಗಿರ್ಬೋದು. ಹಾಂ, ಫಿಸಿಕ್ಸಲ್ಲಿ ಒಂದು ಮಿಸ್ ಮಾಡಿಬಿಟ್ಟೆ, ಆ್ಯಾವ್ರೇಜ್ ವೆಲಾಸಿಟಿ, ಅರ್ಥಾತ್ ಕನ್ಸಿಸ್ಟೆನ್ಸಿ. ಬೈಕರ್ಸ್ ಲಾಂಗ್ ಡ್ರೈವ್ ಹೋದಾಗ ಅವರು ಅವ್ರ ಬೈಕ್ನ ಒಂದು ಕನ್ಸಿಸ್ಟೆಂಟ್ ಸ್ಪೀಡಲ್ಲಿ ಕ್ರೂಸ್ ಮಾಡ್ತಾರೆ. ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಅವ್ರನ್ನ ಒಂದು ಸಲ ಕೇಳಿ. ಒಂದು ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋದಾಗ ಕಮ್ಮಿ ಟೈಮಲ್ಲೇ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಇದ್ದರೆ ನಮಗೇನು ಬೇಕು ಅದನ್ನು ನಾವು ಅಚೀವ್ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಅಂದಾಗ ನನಗೊಂದು ಕಥೆ ನೆನಪಾಯಿತು. ಒಬ್ಬ ಹಳ್ಳಿಯಲ್ಲಿ ವಾಸ ಮಾಡುವ ವ್ಯಕ್ತಿ ಒಂದಿನ ಅವನು ಬೆಟ್ಟದ ಮೇಲೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಹೆಂಡತಿ ಅವನಿಗೆ ಊಟ ತಂದು ಕೊಡಬೇಕಾದ್ರೆ ಕಾಲು ಜಾರಿ ಬಿದ್ದು ಹೋಗ್ತಾಳೆ. ಮೈಗೆಲ್ಲ ತುಂಬ ಏಟಾಗಿರುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಹಾಸ್ಪಿಟಲ್ ಪಕ್ಕದ ಊರಲ್ಲಿರುತ್ತೆ. ಅಲ್ಲಿಗೆ ಹೋಗ್ಬೇಕಂದ್ರೆ 55 ಕಿಲೋಮೀಟರು ದೂರ ಹೋಗಬೇಕು. ಹಳ್ಳಿಯಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಏನೂ ಇರಲಿಲ್ಲ. ತನ್ನ ಹೆಂಡತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟರಲ್ಲೇ ಅವಳ ಪ್ರಾಣ ಹೋಗಿರುತ್ತೆ. ಇದರಿಂದ ಅವನು ಬೇಸರಗೊಂಡು ಸುಮ್ಮನೆ ಕೂರೋದಿಲ್ಲ. ಸತತ 22 ವರ್ಷ ತನಕ ಹಗಲು ರಾತ್ರಿ ಅನ್ನೋದು ನೋಡ್ದೇ ಆ ಬೆಟ್ಟದ ಬಂಡೆ ನೋಡಿತಾನೆ. ತನ್ನ ಹೆಂಡತಿಗಾಗಿದ್ದು ಬೇರೆ ಯಾರಿಗೂ ಆಗಬಾರ್ದು ಅಂತ ಅವನು 22 ವರ್ಷ ಬಂಡೆ ಹೊಡೆಯೋದಲ್ಲೇ ಕಳೀತಾನೆ. ಕಾರಣ, ಜನಕ್ಕೆ ಬೇಕಾದಾಗ 55 ಕಿಲೋಮೀಟರ್ ಇರೋ ದಾರಿಯ ಬದಲು ತಾನು ಮಾಡಿರುವ 15 ಕಿಲೋಮೀಟರ್ ದಾರಿನ ಆಯ್ಕೆ ಮಾಡಿಕೊಳ್ಳಿ ಅಂತ. ಅವನು 360 ಅಡಿ ಉದ್ದ, 30 ಅಡಿ ಅಗಲ ಮತ್ತು 25 ಅಡಿ ಆಳ ಆ ಬಂಡೆಯಲ್ಲಿ ಕೆತ್ತಿದ. ಅವನ ಹೆಸರೇ ದಶರಥ್ ಮಾಂಜಿ. ಅವನ ದ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಇನ್ಸಿಡೆಂಟ್ ಮೇಲೆ ಮೂವಿ ಕೂಡ ಇದೆ, ದ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಅವನು ನಾನೊಬ್ಬನೇ ಬೆಟ್ಟ ಎಷ್ಟು ದೊಡ್ಡದು ಅಂತ ಹೇಳಿ ಡಿಮೋಟಿವೇಟ್ ಆಗಲಿಲ್ಲ. ದಿನ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಬಂದ. ಅದು 22 ವರ್ಷ ಆದ ಮೇಲೆ ಒಂದು ಮಾರ್ಗವಾಗಿ ಬದಲಾಯಿತು. ಊರಿನ ಜನರೆಲ್ಲ ಅವನ ಹುಚ್ಚ ಅಂತ ಕರೀತಿದ್ರು. ಒಂದು ದೊಡ್ಡ ಬೆಟ್ಟನ ಅವನೊಬ್ಬನೇ ಹೊಡೆಯಲು ಸಾಧ್ಯನಾ ಅಂತ. ಆದರೆ ಅದು ಒಂದಿನ ನಿಜ ಆಯಿತು. ನಾವು ಮನಸ್ಸಿಟ್ಟು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಈ ವೆದರ್ನ ಒಂದು ಸಲ ನೋಡಿ, ನನಗೇನೋ ಸ್ವರ್ಗಕ್ಕೆ ಬಂದಂಗೆ ಆಗ್ತಿದೆ. ಇದು ಪರ್ಫೆಕ್ಟ್ ಬಿಸಿಲು, ಹೆಚ್ಚು ಅಲ್ಲ, ಕಡಿಮೆ ಕೂಡ ಅಲ್ಲ. ಈ ವೆದರಲ್ಲಿ ರೈಡ್ ಹೋಗೋಕ್ಕೇ ರೋಮಾಂಚನ. ಮೈಸೂರು ಯಾಕೋ ಸ್ವಿಟ್ಜರ್ಲ್ಯಾಂಡ್ ಥರ ಫೀಲ್ ಆಗ್ತಿದೆ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ನಾನು ಹೋಗ್ತಿರೋ ದಾರಿಯಲ್ಲಿ ನೀವು ಬಂದರೆ ಇಲ್ಲಿ ನಿಮಗೆ ಬೋರ್ಡ್ ಕಾಣುತ್ತೆ, ಗುಡ್ಡದ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಹಾಗೆ ಮುಂದೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಸಿಟಿ ಡಿಸ್ಟರ್ಬೆನ್ಸಲ್ಲಿ ಇಲ್ಲಿಗೆ ಬಂದರೆ ಇಲ್ಲಿ ಸಿಗೋ ನೆಮ್ಮದಿನೇ ಬೇರೆ. ಸುತ್ತ ಯಾವುದೂ ಮನೆಗಳಿಲ್ಲ, ದೇವಸ್ಥಾನ ಸೈಲೆಂಟಾಗಿರುತ್ತೆ. ಇಷ್ಟರಲ್ಲೇ ನೆಮ್ಮದಿ ಸಾಲದು ಅಂತ ತಣ್ಣಗೆ ಗಾಳಿ ಬೀಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮೈಂಡ್ ಫುಲ್ ರಿಫ್ರೆಶ್ ಆಗುತ್ತೆ. ನೀವು ಇಲ್ಲಿಗೆ ಬಂದಿಲ್ಲ ಅಂದರೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ. ಕಂಟೆಂಟ್ ಇಷ್ಟ ಆಗಿದರೆ ಫಾಲೋ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಓಂ ನಮಃ ಶಿವಾಯ, ಜಯ ಮಹಾಕಾಲ್.